ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕವಿ ಕುವೆಂಪು ಅವರ ಪ್ರಸಿದ್ಧ ನಾಟಕ ಶೂದ್ರ ತಪಸ್ವಿಯ ಸರಳ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ನಾಟಕದಲ್ಲಿ ಜಾತಿ ವ್ಯವಸ್ಥೆ, ಅಂಧಶ್ರದ್ಧೆ ಮತ್ತು ನಿಜವಾದ ಧರ್ಮದ ಅರ್ಥವನ್ನು ಬಹಳ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ. ಒಬ್ಬ ಬ್ರಾಹ್ಮಣ ತನ್ನ ಮಗನ ಸಾವಿಗೆ ಶಂಭೂಕನ ತಪಸ್ಸೇ ಕಾರಣ ಎಂದು ಭಾವಿಸಿ ರಾಮನ ಬಳಿ ದೂರು ನೀಡುತ್ತಾನೆ. ಆದರೆ ಅಂತ್ಯದಲ್ಲಿ ಏನಾಗುತ್ತದೆ? ರಾಮನು ಯಾವ ಸತ್ಯವನ್ನು ತಿಳಿಸುತ್ತಾನೆ? ಮಗನ ಪುನರ್ಜನ್ಮದ ಹಿಂದೆ ಇರುವ ಅರ್ಥವೇನು? ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಒಬ್ಬನ ತಪಸ್ಸು ಇನ್ನೊಬ್ಬನ ಸಾವಿಗೆ ಕಾರಣವಾಗಬಹುದೇ ಅಥವಾ ಇದು ಶ್ರದ್ಧೆಯ ಪರಿಣಾಮವೇ? ಇದೇ ಪ್ರಶ್ನೆಗೆ ಉತ್ತರ ಕೊಡುತ್ತದೆ ಶೂದ್ರ ತಪಸ್ವಿ ನಾಟಕ. ಶ್ರೀರಾಮನು ನಾಟಕದ ಕೇಂದ್ರ ಬಿಂದು. ಕುವೆಂಪು ಅವರು ಇಲ್ಲಿ ಶ್ರೀರಾಮನನ್ನು ಸಾಂಪ್ರದಾಯಿಕ ರಾಜನಿಗಿಂತ ಹೆಚ್ಚಾಗಿ ಒಬ್ಬ ವಿವೇಕಿ ಮತ್ತು ಸ್ಥಿತಿಪ್ರಜ್ಞನಾಗಿ ಚಿತ್ರಿಸಿದ್ದಾರೆ. ಶಾಸ್ತ್ರಗಳ ಕುರುಡು ಪಾಲನೆಗಿಂತ ಮನುಷ್ಯತ್ವಕ್ಕೆ ಬೆಲೆ ಕೊಡುವುದು ಕುವೆಂಪು ಈ ನಾಟಕದಲ್ಲಿ. ಶಂಭೂಕನ ತಪಸ್ಸನ್ನು ಗೌರವಿಸುವ ಮತ್ತು ಬ್ರಾಹ್ಮಣ ಜಾತಿ ಅಹಂಕಾರವನ್ನು ಪ್ರೀತಿಯಿಂದಲೇ ತಿದ್ದುವ ಮಹಾನ್ ಚೇತನ ಶ್ರೀರಾಮ ಈ ನಾಟಕದಲ್ಲಿ. ಶಂಭೂಕ ನಾಟಕದ ಶೀರ್ಷಿಕೆಯ ಪಾತ್ರ. ಇವನು ಕಠೋರ ತಪಸ್ಸಿನಲ್ಲಿ ನಿರತವಾದ ಶೂದ್ರ ಮುನಿ. ಜ್ಞಾನ ಮತ್ತು ಆಧ್ಯಾತ್ಮ ಎಂಬುದು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ ಎಂಬುದಕ್ಕೆ ಇವನು ಸಾಕ್ಷಿ. ಇಡೀ ನಾಟಕದಲ್ಲಿ ಈತನು ಮೌನವಾಗಿದ್ದರೂ ಇವನ ತಪಸ್ಸು ತೇಜಸ್ಸು ಇಡೀ ರಾಜ್ಯದ ಅಧರ್ಮವನ್ನು ಸುಡುತ್ತದೆ. ಜಾತಿ ಪದ್ಧತಿ ಮತ್ತು ಅಂಧಶ್ರದ್ಧೆಯ ಪ್ರತಿನಿಧಿ. ತನ್ನ ಮಗನ ಸಾವಿಗೆ ಶಂಭೂಕನ ತಪಸ್ಸೇ ಕಾರಣ ಎಂದು ನಂಬಿ ರಾಮನಲ್ಲಿ ದೂರು ಹೊತ್ತೊಯ್ಯುತ್ತಾನೆ ಬ್ರಾಹ್ಮಣ. ನಾಟಕದ ಅಂತ್ಯದಲ್ಲಿ ರಾಮನ ಬೋಧನೆಯಿಂದ ತನ್ನ ತಪ್ಪಿನ ಅರಿವಾಗಿ ಅಹಂಕಾರವನ್ನು ತೊರೆದು ಪರಿವರ್ತನೆ ಹೊಂದುತ್ತಾನೆ. ಬ್ರಾಹ್ಮಣ ಕುಮಾರ ಮತ್ತು ಬ್ರಾಹ್ಮಣ ಮಗ. ನಾಟಕದಲ್ಲಿ ಈತ ಸಾವು ಮತ್ತು ಪುನರ್ಜನ್ಮವು ಧರ್ಮದ ಅವನತಿ ಎಂದು ಪುನರುತ್ಥಾನ ಸಂಕೇತವಾಗಿದೆ. ಬ್ರಾಹ್ಮಣ ಅಹಂಕಾರ ಅಳಿದಾಗ ಆಗ ಮತ್ತೆ ಬದುಕುತ್ತಾನೆ. ಒಂದು ಛಾಯಾರೂಪಿ ಮಾತ್ರ. ಇದು ಕೇವಲ ಬ್ರಾಹ್ಮಣ ಹರಣ ಮಾಡುವ ಶಕ್ತಿಯಲ್ಲ, ಬದಲಾಗಿ ಕಾಲದ ಸಾಕ್ಷಿಯಾಗಿ ನಿಲ್ಲುತ್ತದೆ. ರಾಮನ ಸಂಕಲ್ಪದಂತೆ ನಡೆಯುವ ಮತ್ತು ಸತ್ಯದ ಹಾದಿಯನ್ನು ಗೌರವಿಸುವ ವಿಶಿಷ್ಟ ಪಾತ್ರವಾಗಿ ಇಲ್ಲಿ ಮೂಡಿಬಂದಿದೆ ಮೃತ್ಯು. 1. ಶಂಭೂಕ ಮುನಿಯ ಆಶ್ರಮದ ದ್ವಾರದಲ್ಲಿರುವ ಬೃಹತ್ ಆಲದ ಮರ ಅರಣ್ಯದ ರಕ್ಷಕನಂತೆ ನಿಂತಿದೆ. ಶಾಂತವಾಗಿದ್ದ ಅರಣ್ಯದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿ ಹಕ್ಕಿಗಳು ಕಿರುಚುತ್ತಾ ಪ್ರಾಣಿಗಳು ಭಯಂಕರದಿಂದ ಓಡಲಾರಂಭಿಸುತ್ತವೆ. ಪ್ರಕೃತಿಯ ಈ ಕ್ಷೋಭೆಯ ನಡುವೆ ಆ ಮಹಾವೃಕ್ಷವೇ ಭಯಂಕರ ರೂಪದ ವೃಕ್ಷಭೈರವಾಗಿ ಬದಲಾಗುತ್ತದೆ. ಅನೇಕ ಕೈಗಳ ತ್ರಿಶೂಲಗಳು ಹಿಡಿದು ನಿಂತ ಭೈರವನು ಶಂಭೂಕ ಮುನಿಯ ತಪೋವನಕ್ಕೆ ಈ ರೀತಿ ಭಂಗ ತರುತ್ತಿರುವ ಶಕ್ತಿ ಯಾವುದೆಂದು ಪ್ರಶ್ನಿಸುತ್ತದೆ. ಈ ಅಶಾಂತಿಯನ್ನು ತಡೆಯದಿದ್ದರೆ ನಾನು ಮುನಿಯ ಕೋಪಕ್ಕೆ ತುತ್ತಾಗಬೇಕಾಗುತ್ತೆಂಬ ಆತಂಕ ಅವನಲ್ಲಿದೆ. ಅಷ್ಟರಲ್ಲಿ ಶೂನ್ಯದಿಂದ ದಟ್ಟವಾಗಿ ಆವರಿಸಿದ್ದ ಕಪ್ಪು ಮಂಜಿನ ರೂಪದಲ್ಲಿ ಮೃತ್ಯು ಪ್ರತ್ಯಕ್ಷವಾಗುತ್ತದೆ. ಅದನ್ನು ಕಂಡು ಭೈರವನು ಎಚ್ಚರಿಕೆಯ ಧ್ವನಿಯಲ್ಲಿ ಇಲ್ಲಿಯೇ ನಿಲ್ಲು ಎಂದು ಆಜ್ಞಾಪಿಸುತ್ತದೆ. ವೃಕ್ಷ ಭೈರವ ಮತ್ತು ಮೃತ್ಯುವಿನ ನಡುವೆ ನಡೆಯುವ ತೀಕ್ಷ್ಣವಾದ ಸಂವಾದವಿದು. ಶಂಭೂಕಾಶ್ರಮದ ದ್ವಾರದಲ್ಲಿ ಕಾಣಿಸಿಕೊಂಡ ಕರಾಲ ರೂಪವನ್ನು ಕಂಡು ವೃಕ್ಷ ಭೈರವ, ನೀನು ಯಾರು? ನಿನಗಿಲ್ಲಿ ಏನು ಕೆಲಸ ಎಂದು ಅಧಿಕಾರಯುತವಾಗಿ ಪ್ರಶ್ನಿಸುತ್ತದೆ. ಅದಕ್ಕೆ ಆ ಕರಾಲ ರೂಪವು ಅತ್ಯಂತ ಭಯಂಕರ ಧ್ವನಿಯಲ್ಲಿ, ನನ್ನ ಹೆಸರು ಕೇಳುವ ಧೈರ್ಯ ನಿನಗಿದೆಯೇ ಎಂದು ಮರುಪ್ರಶ್ನೆ ಹಾಕುತ್ತದೆ. ಇದರಿಂದ ಕೆರಳಿದ ಭೈರವನು, ಹೆಚ್ಚು ಮಾತನಾಡದೆ ನಿನ್ನ ಪರಿಚಯ ನೀಡು ಎಂದು ಗರ್ಜಿಸುತ್ತದೆ. ಆಗ ಆ ರೂಪವು ತನ್ನ ಹೆಸರನ್ನು ಕೇಳಿದರೆ ಕೂಡಲೇ ನರಕವು ಅರಚುತ್ತದೆ, ಭೂಮಿ ರೋಧಿಸುತ್ತದೆ ಮತ್ತು ಸ್ವರ್ಗವು ಭಯದಿಂದ ಬೆಳ್ಳಗಾಗುತ್ತದೆ ಅಥವಾ ನಡುಗುತ್ತದೆ ಎಂದು ತನ್ನ ಭೀಕರತೆಯನ್ನು ವರ್ಣಿಸುತ್ತದೆ. ಕೊನೆಗೆ ಆ ರೂಪವು ತಾನು ಮೃತ್ಯು, ಸಾವು ಎಂದು ಪರಿಚಯಿಸಿಕೊಳ್ಳುತ್ತಾ ಈ ತಪೋವನವನ್ನು ಪ್ರವೇಶಿಸಲು ಬಂದಿರುವುದಾಗಿ ತಿಳಿಸುತ್ತದೆ. ಇದನ್ನು ಕೇಳಿ ವಿಕಟವಾಗಿ ನಗುವ ಭೈರವನು, ನಿನಗೆ ದಾರಿ ತಪ್ಪಿದೆಯೇ ಅಥವಾ ಬುದ್ಧಿ ಕೆಟ್ಟಿದೆಯೇ? ಈ ತಪೋವನವನ್ನು ರಕ್ಷಿಸುವ ವೃಕ್ಷಭೈರವ ನಾನಿರುವಾಗ ನೀನು ಇಲ್ಲಿಗೆ ಹೇಗೆ ಬರಲು ಸಾಧ್ಯ ಎಂದು ಸವಾಲು ಹಾಕುತ್ತದೆ ವೃಕ್ಷಭೈರವ ಮೃತ್ಯುವಿಗೆ. ವೃಕ್ಷಭೈರವ ಮತ್ತು ಮೃತ್ಯುವಿನ ನಡುವಿನ ವಾಗ್ವಾದ ಇಲ್ಲಿ ತುತ್ತ ತುದಿಗೆ ತಲುಪುತ್ತದೆ. ಇದು ಅಮೃತಮಯವಾದ ಕ್ಷೇತ್ರ. ಇಲ್ಲಿ ಸಾವಿಗೆ ಅಥವಾ ಮೃತ್ಯುವೆ ನಿನಗೆ ಪ್ರವೇಶವಿಲ್ಲ ಎಂದು ಭೈರವ ಎಚ್ಚರಿಸುತ್ತದೆ. ಅದಕ್ಕೆ ಮೃತ್ಯು ಅತ್ಯಂತ ಅಹಂಕಾರದಿಂದ, 3 ಲೋಕಗಳಲ್ಲಿ ನನ್ನನ್ನು ತಡೆಯುವ ಗಂಡಸೇ ನಾನು ನೋಡಿಲ್ಲ. ಅಂದ ಮೇಲೆ ಕೇವಲ ಮರದಲ್ಲಿ ವಾಸಿಸುವ ನೀನು ನನ್ನನ್ನು ತಡೆಯುವಿಯೇ ಎಂದು ಹೀನಾಯಲಿಸುತ್ತದೆ. ಇದಕ್ಕೆ ಭೈರವನು ಕಟುವಾಗಿ ಪ್ರತಿಕ್ರಿಯಿಸುತ್ತಾ, ನೀನು ಎಷ್ಟೇ ಸುಂದರಿ ಅಥವಾ ಶಕ್ತಿಯುತಲಾಗಿರಬಹುದು, ಆದರೆ ಶಂಭೂಕ ಮಹರ್ಷಿಗಳ ತಪಸ್ಸಿನ ಶಕ್ತಿ ನನ್ನ ಬೆನ್ನಿದೆ. ಈ
ಆ ಧರ್ಮಬಲದಿಂದ ನಿನ್ನನ್ನು ಒಂದು ಹೆಜ್ಜೆ ಮುಂದಿಡದಂತೆ ನಾನು ತಡೆಯಬಲ್ಲೆ. ನೀನು ಮೀರಲು ಪ್ರಯತ್ನಿಸಿದರೆ ತೋಳಗಳು ಕುರಿಯನ್ನು ಹಟ್ಟಿಸಿಕೊಂಡು ಹೋಗುವಂತೆ ನನ್ನ ಈ ತ್ರಿಶೂಲಗಳ ನಿನ್ನನ್ನು ನಿನ್ನ ಮನೆಗೆ ಸಾವಿನ ಲೋಕಕ್ಕೆ ಹಟ್ಟಿಸುತ್ತವೆ ಎಂದು ಸವಾಲು ಹಾಕುತ್ತದೆ. ಮೃತ್ಯು ನಾನೇ ಲಯ, ನಾಶದ ದೇವತೆ, ನಿನಗೆಲ್ಲಿ ಲಯ ಎಂದು ವ್ಯಂಗ್ಯವಾಡಿದಾಗ ಭೈರವನು ಮತ್ತಷ್ಟು ಕೆರಳಿ, ಮಹರ್ಷಿ ಶಂಭೂಕ ದೇವನ ಹಾಣೆ, ಕಣ್ಣಿನಲ್ಲೇ ಅಲ್ಲೇ ನಿಲ್ಲು ಎಂದು ರೌದ್ರವಾಗಿ ಆಜ್ಞಾಪಿಸುತ್ತದೆ. ಅಸಂಖ್ಯಾತ ತೋಳಗಳಿರುವ ತ್ರಿಶೂಲವನ್ನು ಬೇಲಿಯಂತೆ ಅಡ್ಡಗಟ್ಟಿ ಮೃತ್ಯುವಿನ ದಾರಿಯನ್ನು ರೋಧಿಸುತ್ತದೆ. ಮೃತ್ಯು ತನ್ನ ಆಗಮನದ ಹಿಂದೆ ನಿಗೂಢ ಕಾರಣವನ್ನು ಭೈರವನಿಗೆ ವಿವರಿಸುತ್ತದೆ. ನಾನು ಇಲ್ಲಿಗೆ ಬಂದಿರುವುದು ಶಂಭೂಕ ಋಷಿಯ ಗೌರವಕ್ಕಾಗಿ ಮತ್ತು ಧರ್ಮದೇವತೆ ಆಜ್ಞೆಯಂತೆ. ನೀನು ಋಷಿಯ ದೇಹಕ್ಕೆ ಕಾವಲಾಗಿದ್ದರೆ ನಾನು ಅವನ ಉಸಿರಿನ ಗೌರವಕ್ಕೆ ಕಾವಲುಗಾರನು. ಸುಮ್ಮನೆ ದಾರಿ ಬಿಡು, ಹಾಸ್ಯಕ್ಕೆ ಈಡಾಗಬೇಡ ಎಂದು ಮೃತ್ಯು ಗಂಭೀರವಾಗಿ ಹೇಳುತ್ತದೆ. ಕೇಳಿ ಭೈರವನಿಗೆ ಅಚ್ಚರಿಯಾಗುತ್ತದೆ. ತಪೋವನ ಪ್ರವೇಶವೇ ಇದು ಋಷಿಯ ಗೌರವಕ್ಕಾಗಿಯೇ ಎಂದು ಗೊಂದಲಕ್ಕೀಡಾಗುತ್ತದೆ. ಆಗ ಮೃತ್ಯು ಭೈರವನನ್ನು ಪ್ರಶ್ನಿಸುತ್ತಾ, ಇಂದು ಮುಂಜಾನೆಯಿಂದ ನೀನು ಯಾರಿಗೆ ಈ ಅರಣ್ಯದೊಳಗೆ ಪ್ರವೇಶ ನೀಡಿದೆಯೇ ಎಂದು ಕೇಳುತ್ತಕ್ಕೆ ಭೈರವನು, ನಾನು ಪ್ರವೇಶ ನೀಡಿದವರ ಪಟ್ಟಿಯನ್ನು ನೀಡುತ್ತೇನೆ. ದೇವನ ಕಿರಣಗಳಿಗೆ, ಶ್ರೀರಾಮಚಂದ್ರನ ಕೀರ್ತಿಯಂತೆ ಬಂದ ವಸಂತ ಗಾಳಿಗೆ, ಪ್ರಕೃತಿ ದೇವತೆಯ ನಿತ್ಯದ ಪರಿವಾರಕ್ಕೆ, ಕೊನೆಯದಾಗಿ ಒಬ್ಬ ಬ್ರಾಹ್ಮಣ ಮತ್ತು ಬ್ರಾಹ್ಮಣ ಮಗಕ್ಕೆ ಬಂದಿದ್ದೇನೆ ಎಂದು ತನ್ನ ಪಟ್ಟಿಯನ್ನು ನೀಡುತ್ತದೆ. ಆ ಪಟ್ಟಿಯನ್ನು ಕೇಳಿದ ನಂತರವೇ ಮೃತ್ಯು ತನ್ನ ಕಾರ್ಯದ ಸುಳುವನ್ನು ನೀಡಲು ಮುಂದಾಗುತ್ತದೆ. ಭೈರವನು ಒಬ್ಬ ಬ್ರಾಹ್ಮಣ ತನ್ನ ಮಗನೊಂದಿಗೆ ಪೂಜೆಗಾಗಿ ಹೂಗಳನ್ನು ಕೊಯ್ಯಲು ಅರಣ್ಯದೊಳಗೆ ಹೋಗಿದ್ದಾನೆ ಎಂದು ತಿಳಿಸಿದಾಗ ಮೃತ್ಯು ಅದೇ ತನ್ನ ಯಾತ್ರೆಯ ಕಾರಣ ಎಂದು ಸಾರುತ್ತದೆ. ಆ ಬ್ರಾಹ್ಮಣನು ಅಧರ್ಮ ಎಸಗಿದ್ದಾನೆ ಮತ್ತು ಶಂಭೂಕ ಮಹರ್ಷಿಗಳನ್ನು ಅವಮಾನಿಸಿದ್ದಾನೆ ಎಂದು ಮೃತ್ಯು ವಿವರಿಸುತ್ತದೆ. ಶಂಭೂಕನು ಹುಟ್ಟಿನಿಂದ ಶೂದ್ರನಾಗಿದ್ದಾನೆ ಎಂಬ ಕಾರಣಕ್ಕೆ ಆ ಬ್ರಾಹ್ಮಣನು ಋಷಿಯನ್ನು ಹೀನಾಲಿಸಿದ್ದಾನೆ, ಅವಮಾನಿಸಿದ್ದಾನೆ. ಈ ಅಹಂಕಾರ ಮತ್ತು ಅವನಾಜ್ಞೆ ಆತನ ಪಾಲಿಗೆ ಮೃತ್ಯುವಾಗಿ ಬಂದಿದೆ ಎಂದು ಮೃತ್ಯು ಸ್ಪಷ್ಟಪಡಿಸುತ್ತದೆ. ಇದನ್ನು ಕೇಳಿದ ಭೈರವನು ಬೆಚ್ಚಿ ಬೀಳುತ್ತಾನೆ. ಶ್ರೀರಾಮನು ಆಳುವ ಈ ಧರ್ಮರಾಜ್ಯದಲ್ಲಿ ಇಂತಹ ಭಯಂಕರ ಪಾಪ, ಜಾತಿ ತಾರತಮ್ಯ ಮತ್ತು ಋಷಿ ನಿಂದನೆ ನಡೆದಿದೆಯೇ ಎಂದು ಮರುಗಿ ಮೃತ್ಯುವಿಗೆ ದಾರಿ ಬಿಟ್ಟುಕೊಡುತ್ತದೆ. ಕೊನೆಗೆ ಮೃತ್ಯು ಕಪ್ಪು ಮಂಜಿನಂತೆ ಆಶ್ರಮದ ಒಳಗೆ ಸರಿಯುತ್ತದೆ. ವೃಕ್ಷ ಭೈರವನು ಮತ್ತೆ ತನ್ನ ಮೂಲ ರೂಪವಾದ ಆಲದ ಮರವಾಗಿ ಮರೆಯಾಗುತ್ತಿದೆ. ಇಲ್ಲಿಗೆ ನಾಟಕ ಮೊದಲನೇ ದೃಶ್ಯ ಮುಕ್ತಾಯವಾಗುತ್ತದೆ. ದೃಶ್ಯ 2 ನಮಗೆ ಇಲ್ಲಿಂದ ಪ್ರಾರಂಭ ಆಗುತ್ತದೆ. ಅಯೋಧ್ಯ ರಾಮರಾಜ್ಯದಲ್ಲಿ ಸಂಭವಿಸಿದ ಅಕಾಲಿಕ ಮರಣವೊಂದರ ಆಘಾತ ಮತ್ತು ಅದರ ಸುತ್ತಲೂ ಘಟನೆ ಇಲ್ಲಿ ವಿವರಿಸಲಾಗಿದೆ. ಅಕಾಲಿಕ ಮರಣದ ಆಘಾತ. ರಾಮರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷವಿರುವಾಗ ವೃದ್ಧ ಬ್ರಾಹ್ಮಣೊಬ್ಬನು 5 ವರ್ಷದ ಏಕೈಕ ಪುತ್ರ ಅಕಾಲಿಕವಾಗಿ ಮರಣ ಹೊಂದಿದ್ದಾನೆ. ಅರಮನೆಯ ಉದ್ಯಾನದಲ್ಲಿ ಬ್ರಾಹ್ಮಣನು ತನ್ನ ಮಗನ ಶವವನ್ನು ಮುಂದಿಟ್ಟುಕೊಂಡು ಅತ್ಯಂತ ದಾರುಣವಾಗಿ ರೋಧಿಸುತ್ತಿದ್ದಾನೆ. ಪಾಪ, ನೀನೇ ನನ್ನ ಕಣ್ಣಿನ ಬೆಳಕು, ಬಾಳಿನ ಉಸಿರು ಮತ್ತು ಮುದಿತನ ಊರುಗೋಲಾಗಿದ್ದೆ. ನೀನಿಲ್ಲದ ಜಗತ್ತು ನನಗೆ ಸ್ಮಶಾನದಂತೆ ಕಾಣುತ್ತದೆ ಎಂದು ಹಂಬಲಿಸುತ್ತಾನೆ ವೃದ್ಧ ಬ್ರಾಹ್ಮಣ ತನ್ನ ಮಗನನ್ನು ನೋಡಿ. ಕಣ್ಣು ಕಾಣದ ತನ್ನ ಹೆಂಡತಿಗೆ ಮಗನ ಸಾವಿನ ಸುದ್ದಿಯನ್ನು ಹೇಗೆ ತಿಳಿಸಲಿ ಎಂದು ಮುರುಗುತ್ತಾನೆ ವೃದ್ಧ ಬ್ರಾಹ್ಮಣ. ಧರ್ಮದ ಪ್ರಶ್ನೆ. ರಾಮರಾಜ್ಯದಲ್ಲಿ ಅಕಾಲಿಕ ಮರಣ ಸಂಭವಿಸಲು ಸಾಧ್ಯವಿಲ್ಲ. ನಾನು ಯಾವುದೇ ಪಾಪ ಮಾಡಿಲ್ಲ, ಹಿಂಸೆ ಮಾಡಿಲ್ಲ. ಹಾಗಿದ್ದರೂ ನನ್ನ ಮಗ ಯಾಕೆ ಮಡಿದ, ಅಂದರೆ ಯಾಕೆ ಸತ್ತ ಎಂದು ಆತ ಪ್ರಶ್ನಿಸುತ್ತಾನೆ. ಪ್ರಜೆಯ ಕಷ್ಟಕ್ಕೆ ದೊರೆಯೇ ದ್ವೇಷವೇ ಕಾರಣ ಎಂದು ರಾಮನನ್ನೇ ನೇರವಾಗಿ ಹೊಣೆಗಾರನಾಗಿ ಮಾಡುತ್ತಾನೆ ಆ ವೃದ್ಧ ಬ್ರಾಹ್ಮಣ. ರಾಮನಿಗೆ ಎಚ್ಚರಿಕೆ. ಶೂದ್ರನೊಬ್ಬನು ತಪಸ್ಸು ಮಾಡುತ್ತಿರುವುದು ಧರ್ಮಕ್ಕೆ ವಿರುದ್ಧವಾಗಿದ್ದು ಅದೇ ಈ ಅನಾಹುತಕ್ಕೆ ಕಾರಣವಿರಬಹುದು ಎಂದು ಶಂಕಿಸುತ್ತಾನೆ. ನನ್ನ ಮಗನನ್ನು ಬದುಕಿಸಿಕೊಡದಿದ್ದರೆ ನಿನ್ನ ಅರಮನೆಯ ಬಾಗಿಲಲ್ಲೇ ಪ್ರಾಣ ಬಿಟ್ಟು ನಿನಗೆ ಬ್ರಾಹ್ಮಣ ಹತ್ಯೆ ದೋಷ ತಟ್ಟುವಂತೆ ಮಾಡುತ್ತೇನೆಂದು ಆಕಾಶ ಮತ್ತು ಸೂರ್ಯನನ್ನು ಸಾಕ್ಷಿಯಾಗಿಟ್ಟುಕೊಂಡು ಪ್ರತಿಜ್ಞೆ ಮಾಡುತ್ತಾನೆ ಬ್ರಾಹ್ಮಣ. ಶ್ರೀರಾಮ ಮತ್ತು ಬ್ರಾಹ್ಮಣ ಸಂವಾದ. ಈ ಭಾಗದಲ್ಲಿ ಬ್ರಾಹ್ಮಣನ ದುಃಖವು ಆಕ್ರೋಶವಾಗಿ ಮಾರ್ಪಟ್ಟು ಅಯೋಧ್ಯದ ರಾಜನಾದ ರಾಮನನ್ನೇ ಪ್ರಶ್ನಿಸುವ ಹಂತಕ್ಕೆ ತಲುಪುತ್ತದೆ. ಶ್ರೀರಾಮನು ಬ್ರಾಹ್ಮಣನಿಗೆ ಗೌರವ ನೀಡಿದಾಗ, ಬ್ರಾಹ್ಮಣ, ನೀನು ದಶರಥನ ಮಗನಾಗಿ ಮನುಷ್ಯನ ರೂಪದಲ್ಲಿದ್ದರೂ ವಿಶ್ವವನ್ನೇ ಪ್ರೀತಿಸುವುದು ನಿನಗೆ ದುಃಖದ ಅರಿವಿಲ್ಲವೇ ಎಂದು ಕೇಳುತ್ತಾನೆ. ಬ್ರಾಹ್ಮಣ ತಾನು ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಜಗತ್ತಿನ ಒಡೆಯನಾದ ರಾಮನಿಗೆ ನಮಸ್ಕರಿಸುವುದು ನನ್ನ ಸಂಸ್ಕಾರ ಎನ್ನುತ್ತಾನೆ.
ಆರೋಪ ಮತ್ತು ವ್ಯಂಗ್ಯ. ಬ್ರಾಹ್ಮಣನು ರಾಮನ ಕಠಿಣ ನಿರ್ಧಾರಗಳನ್ನು ನೆನಪಿಸುತ್ತಾ ವ್ಯಂಗ್ಯ ಮಾಡುತ್ತಾನೆ. ಲೋಕೋಪವಾದಕ್ಕೆ ಎದುರಿ ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ಹಟ್ಟಿದ ನಿನ್ನ ಭೀಷ್ಮ ಪೌರುಷ ನಮಗೆ ತಿಳಿದಿಲ್ಲದೆ? ಅಂತಹ ನಿನಗೆ ನನ್ನ ಮಗನನ್ನು ಯಮನಿಂದ ಬಿಡಿಸಿ ತರುವುದು ಕಷ್ಟವೇ ಎಂದು ಚುಚ್ಚಿ ಮಾತಾಡುತ್ತಾನೆ. ರಾಮನ ಅಸಹಾಯಕತೆ ಮತ್ತು ದುಃಖ. ಸೀತೆಯ ಪ್ರಸ್ತಾವ ಬಂದಾಗ ರಾಮನು ತೀವ್ರವಾಗಿ ನೊಂದುಕೊಳ್ಳುತ್ತಾನೆ. ಕಾಡ್ಗಿಚ್ಚಿಗೆ ಮತ್ತಷ್ಟು ಬೆಂಕಿ ಸುರದಂತೆ ನಿನ್ನ ಮಾತುಗಳು ನನ್ನ ಹಳೆಯ ಗಾಯವನ್ನು ಕೆದಕುತ್ತಿವೆ. ನನ್ನ ವೈಯಕ್ತಿಕ ದುಃಖದ ಕಥೆ ಸಾಕು. ಈಗ ನಿನ್ನ ಸಮಸ್ಯೆಗೆ ಪರಿಹಾರವೇನು ಎಂದು ಕೇಳುತ್ತಾನೆ. ಧರ್ಮಚ್ಯುತಿ ಶಂಕೆ. ಮಗನನ್ನು ಬದುಕಿಸಿಕೊಡಬೇಕೆಂಬ ಬ್ರಾಹ್ಮಣನ ಬೇಡಿಕೆ ಶ್ರೀರಾಮನು ಆಶ್ಚರ್ಯಪಡಿಸುತ್ತಾನೆ. ನನ್ನ ರಾಜ್ಯದಲ್ಲಿ ಯಮನ ಅಕಾಲಿಕವಾಗಿ ಪ್ರಾಣಹರಣ ಮಾಡಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಎಲ್ಲೋ ಧರ್ಮಚ್ಯುತಿ, ಧರ್ಮಕ್ಕೆ ವಿರುದ್ಧವಾದ ಕೆಲಸ ನಡೆಯುತ್ತಿದೆ ಎಂದು ಶ್ರೀರಾಮನು ಗುರುತಿಸುತ್ತಾನೆ. ರಾಮನ ಪ್ರತಿಜ್ಞೆ. ಅಕಾಲಿಕವಾಗಿ ಬಾಲಕನ ಪ್ರಾಣವನ್ನು ಒಯ್ದು ಯಮನನ್ನೇ ಶಂಕಿಸಿಯಾದರೂ ಸರಿಯೇ ಮಗನನ್ನು ಮರಳಿ ತರುತ್ತೇನೆ ಎಂಬ ಭರವಸೆಯನ್ನು ಶ್ರೀರಾಮನು ನೀಡುತ್ತಾನೆ. ಅಧರ್ಮದ ಮೂಲದ ಅನ್ವೇಷಣೆ. ಬ್ರಾಹ್ಮಣ ಆಕ್ರೋಶಕ್ಕೆ ಶಾಂತವಾಗಿಯೇ ಉತ್ತರಿಸುವ ರಾಮನು ರಾಜ್ಯದಲ್ಲಿ ಸಂಭವಿಸಿದ ಅಕಾಲಿಕ ಮರಣಕ್ಕೆ ಕಾರಣವಾದ ಅಧರ್ಮ ಯಾವುದು ಎಂಬ ಪತ್ತೆಹಚ್ಚಲು ಪ್ರಯತ್ನಿಸುತ್ತಾನೆ. ರಾಮನ ವಿನಯ ಮತ್ತು ಧರ್ಮನಿಷ್ಠೆ. ಬ್ರಾಹ್ಮಣನು ರಾಮನನ್ನು ನಿಂದಿಸಿದರೂ ರಾಮನ ಮಾತ್ರ ನನ್ನ ರಾಜ್ಯದಲ್ಲಿ ನಿಮ್ಮಂತಹ ಸುಜ್ಜನರಿರುವುದು ನನ್ನ ಪುಣ್ಯ. ನೀವು ಹುಟ್ಟಿನಿಂದ ಮಾತ್ರವಲ್ಲ ಕರ್ಮದಿಂದಲೂ ನನಗೆ ಗುರುಗಳೇ ಎನ್ನುತ್ತಾ ಅವರಲ್ಲಿ ಸತ್ಯವನ್ನು ನುಡಿಯಲು ವಿನಂತಿಸುತ್ತಾನೆ. ತಪ್ಪು ಯಾರದು ಎಂಬ ಪ್ರಶ್ನೆ ರಾಮನು ದೃಢವಾಗಿ ಹೇಳುತ್ತಾನೆ. ಕಾರಣ ನಾಶವಾದರೆ ಮಾತ್ರ ಕಾರ್ಯದ ದುಃಖದ ನಾಶ ಸಾಧ್ಯ. ನನ್ನ ರಾಜ್ಯದಲ್ಲಿ ಅಧರ್ಮಕ್ಕೆ ಸಾಧ್ಯವಿಲ್ಲ. ನಿನ್ನ ಮಗನ ಸಾವಿಗೆ ಕಾರಣವಾದ ಆ ಧರ್ಮ ಯಾವುದು ಎಂದು ನಿಮಗೆ ತಿಳಿದಿದ್ದರೆ ಅಲುಕಿಲ್ಲದೆ ಹೇಳಿ ಎಂದು ಶ್ರೀರಾಮನು ಆ ವೃದ್ಧ ಬ್ರಾಹ್ಮಣನನ್ನು ಕೇಳುತ್ತಾನೆ. ಬ್ರಾಹ್ಮಣನ ಹಳಕು. ರಾಮನ ಧರ್ಮಕೋಪವನ್ನು ಕಂಡು ಬ್ರಾಹ್ಮಣನು ತುಸು ಬೆದರುತ್ತಾನೆ. ತನ್ನ ಮಾತಿನಿಂದ ಏನಾದರೂ ತಪ್ಪಾಯಿತೇ ಎಂದು ತೊದಲುತ್ತಾನೆ. ಆದರೆ ರಾಮನು ಧೈರ್ಯ ತುಂಬಿ ಸತ್ಯಕ್ಕಿಂತ ದೊಡ್ಡದಾದ ಪೂಜೆ ಯಾವುದೂ ಇಲ್ಲ, ಸತ್ಯವನ್ನು ಹೇಳಲು ಹಿಂಜರಿಯಬೇಡಿ ಎಂದು ಪ್ರೋತ್ಸಾಹಿಸುತ್ತಾನೆ. ಶಂಭೂಕಾಶ್ರಮದ ಪ್ರಸ್ತಾವ. ಬ್ರಾಹ್ಮಣನು ಅಂದು ಬೆಳಗ್ಗೆ ನಡೆದ ಘಟನೆಯನ್ನು ವಿವರಿಸುತ್ತಾನೆ. ಮಗನೊಡನೆ ಪೂಜೆಗಾಗಿ ಹೂ ತರಲು ಹೋದಾಗ ಒಂದು ಕಾಡನ್ನು ಪ್ರವೇಶಿಸಿದ್ದಾಗಿ ಹೇಳುತ್ತಾನೆ. ಆ ಕಾಡಿನ ಹೆಸರನ್ನು ಹೇಳಲು ಆತ ಹಿಂಜರಿಯುತ್ತಾನೆ, ಏಕೆಂದರೆ ಅದು ಮೃತ್ಯುದಶೆಯಲ್ಲಿದೆ ಎಂಬ ಭಯ. ಕೊನೆಗೆ ಅದು ಶಂಭೂಕಾಶ್ರಮ ಎಂದು ತಿಳಿಸುತ್ತಾನೆ. ರಾಮನಿಗೆ ಒಳದ ಸತ್ಯ. ಶಂಭೂಕನ ಹೆಸರನ್ನು ಕೇಳಿದೊಡನೆ ರಾಮನಿಗೆ ಪರಿಸ್ಥಿತಿಯ ಗಾಂಭೀರ್ಯ ಅರ್ಥವಾಗುತ್ತದೆ. ಓಹೋ, ಈಗ ನನಗೆ ಬೆಳಕು ಮೂಡುತ್ತಿದೆ ಎನ್ನುತ್ತಾ ಅಲ್ಲಿ ನಡೆದಿದ್ದೇನು ಎಂದು ಮುಂದಿನ ವಿವರ ಕೇಳುತ್ತಾನೆ. ಬ್ರಾಹ್ಮಣನು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬನನ್ನು ಕಂಡಿದ್ದಾಗಿ ಹೇಳುತ್ತಾನೆ. ವರ್ಣಾಶ್ರಮ ಧರ್ಮ ಮತ್ತು ಶ್ರೀರಾಮನ ನಿರ್ಧಾರ ಭಾಗದಲ್ಲಿ ಶಂಭೂಕನ ತಪಸ್ಸಿನ ಬಗ್ಗೆ ಬ್ರಾಹ್ಮಣ ಮತ್ತು ಶ್ರೀರಾಮನ ನಡುವೆ ನಡೆಯುವ ಚರ್ಚೆಯ ಸಾರಾಂಶ ಇಲ್ಲಿದೆ. ಬ್ರಾಹ್ಮಣ ಸಂಕುಚಿತ ದೃಷ್ಟಿ. ಬ್ರಾಹ್ಮಣನು ಶಂಭೂಕನನ್ನು ಧರ್ಮಬಾಹಿರ ಎಂದು ಕರೆಯುತ್ತಿದ್ದಾನೆ. ತನ್ನ ಮಗನು ಆತನಿಗೆ ನಮಸ್ಕರಿಸಲು ಹೋದಾಗ ಶೂದ್ರನಿಗೆ ನಮಸ್ಕರಿಸಬಾರದು ಎಂದು ತಡೆದಿದ್ದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾನೆ. ಶೂದ್ರನು ತಪಸ್ಸು ಮಾಡೋದು ಅಧರ್ಮ ಮತ್ತು ವರ್ಣಾಶ್ರಮ ಧರ್ಮದ ಉಲ್ಲಂಘನೆ. ಆದ್ದರಿಂದಲೇ ತನ್ನ ಮಗ ಮೃತಪಟ್ಟಿದ್ದಾನೆ ಎಂದು ಆತ ನಂಬಿದ್ದಾನೆ. ಶ್ರೀರಾಮನ ಅಂತರಾಳದ ಆಲೋಚನೆ. ಸ್ವಾಗತ. ಬ್ರಾಹ್ಮಣ ಮಾತುಗಳನ್ನು ಕೇಳಿದ ರಾಮನಿಗೆ ಬೇಸರವಾಗುತ್ತದೆ. ರಾಮನನ್ನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ಈ ವರ್ಣ ಗಂಧರ್ವನಿಗೆ ಶಾಸ್ತ್ರ ಮೂರ್ಖನಿಗೆ ಬುದ್ಧಿ ಕಲಿಸುವುದು ಹೇಗೆ? ಒಬ್ಬ ತಪಸ್ವಿಯನ್ನು ಶಂಭೂಕನನ್ನು ತಿರಸ್ಕರಿಸಿ ಅವಮಾನಿಸಿದ್ದಕ್ಕಾಗಿಯೇ ಧರ್ಮವು ಮುರಿದು ಈತನ ಮಗನಿಗೆ ಅಕಾಲ ಮರಣವು ತಂದಿದೆ ಎಂಬುದು ರಾಮನಿಗೆ ಅರ್ಥವಾಗುತ್ತದೆ. ತಪ್ಪಿನ ಅರಿವಿಲ್ಲದ ಬ್ರಾಹ್ಮಣ. ತನ್ನದೇ ತಪ್ಪು ಶೂದ್ರ ತಪಸ್ವಿಯನ್ನು ಅವಮಾನಿಸಿದ್ದು ಮಗನ ಸಾವಿಗೆ ಕಾರಣವೆಂದು ತಿಳಿಯದ ಬ್ರಾಹ್ಮಣನು ಹೊರಗಿನ ಶಂಭೂಕನನ್ನು ನಿಂದಿಸುತ್ತಿರುವುದು ರಾಮನಿಗೆ ವ್ಯಂಗ್ಯವಾಗಿ ಕಾಣುತ್ತದೆ. ಅಧರ್ಮ ಸಂಹಾರ ಪ್ರತಿಜ್ಞೆ. ರಾಮನು ಮೇಲ್ನೋಟಕ್ಕೆ ಬ್ರಾಹ್ಮಣನನ್ನು ಸಮಾಧಾನಪಡಿಸುತ್ತಲೇ, ನಡೆ, ಆ ಶಂಭೂಕನಿರುವ ಕಾಡಿಗೆ ಹೋಗೋಣ, ಅಲ್ಲಿರುವ ಅಧರ್ಮವನ್ನು ಅಳಿಸೋಣ ಎನ್ನುತ್ತಾನೆ.
ರಾಮನ ದೃಷ್ಟಿಯಲ್ಲಿ ಅಧರ್ಮವೆಂದರೆ ಶೂದ್ರನ ತಪಸ್ಸು ಮಾಡುವುದಲ್ಲ, ಬದಲಾಗಿ ತಪಸ್ಸಿಯನ್ನು ಹೀನಗಳೆಯುವ ಅಹಂಕಾರ ಬ್ರಾಹ್ಮಣಂದು. ಮೃತ್ಯುವಿನ ಮೇಲೆ ವಿಜಯ. ರಾಮರಾಜ್ಯದಲ್ಲಿ ಅಧರ್ಮವೇ ಮೃತ್ಯು. ಅಧರ್ಮವನ್ನು ಸಂಹರಿಸಿದರೆ ಸಾವು ಸೋಲುತ್ತದೆ. ನಿನ್ನ ಮಗನ ಬದುಕುತ್ತಾನೆ ಎಂದು ಹೇಳಿ ರಾಮನು ಹೊರಡುತ್ತಾನೆ. ಬ್ರಾಹ್ಮಣ ಕೃತಜ್ಞತೆ. ರಾಮನು ತನ್ನ ಮಗನನ್ನು ಬದುಕಿಸಲು ಸಿದ್ಧನಾಗಿದ್ದನ್ನು ಕಂಡು ಬ್ರಾಹ್ಮಣ ಧನ್ಯತಾಭಾವ ಅನುಭವಿಸುತ್ತಾನೆ. ರಾಕ್ಷಸರ ಶತ್ರುವಾದ ರಾಮನೇ, ನಡೆಯಿರಿ ಹೋಗೋಣ ಎಂದು ಉತ್ಸಾಹದಿಂದ ಸಿದ್ಧನಾಗುತ್ತಾನೆ. ಪುಷ್ಪಕ ವಿಮಾನ ಆಗಮನ. ಶ್ರೀರಾಮನು ಉತ್ತರ ದಿಕ್ಕಿನಿಂದ ನೋಡಿ ಮನಸ್ಸಿನಲ್ಲಿಯೇ ಪುಷ್ಪಕ ವಿಮಾನವನ್ನು ಸ್ಮರಿಸುತ್ತಾನೆ. ಅದರಲ್ಲಿ ಚಲಿಸುವ ಆ ವಿಮಾನವು ಬೆಳ್ಳನೆಯ ಬೆಳದಿಂಗಳ ಹೆಪ್ಪುಗಟ್ಟಿದಂತೆ ಬೆಟ್ಟಗಳ ಎಪೋ ಎಂಬಂತೆ ಮೋಡಗಳ ನಡುವಿನ ಭೂಮಿಗೆ ಇಳಿದು ಬರುತ್ತದೆ. ಆದರೆ ಮತ್ತು ದೈವಿಕತೆ ಇಲ್ಲಿ ಎದ್ದು ಕಾಣುತ್ತದೆ. ಜಂಬೂಕಾಶ್ರಮದತ್ತ ಪಯಣ. ಶ್ರೀರಾಮನು ಮತ್ತು ಬ್ರಾಹ್ಮಣ ಇಬ್ಬರು ವಿಮಾನವೇರುತ್ತಾರೆ. ವಿಮಾನವು ಕ್ಷಣ ಮಾತ್ರದಲ್ಲಿ ಆಕಾಶಕ್ಕೆ ಚಿಮ್ಮಿ ಕಣ್ಣಿಗೆ ಕಾಣದಷ್ಟು ದೂರ ಹಾರಿ ಹೋಗುತ್ತದೆ. ಕೊನೆಗೆ ಕೇವಲ ನಿಮಿಷದ ಗಂಟೆಗಳ ನಾದ ಮಾತ್ರ ಗಾಳಿಯಲ್ಲಿ ತೇಲುವ ಮಹರ್ಷಿಯ ಆಶ್ರಮದ ಪರಿಸರದಲ್ಲಿ ದೃಶ್ಯ ಪ್ರಾರಂಭವಾಗುತ್ತದೆ. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಶಂಭೂಕರು ಕಠೋರ ತಪಸ್ಸಿನಲ್ಲಿ ಮಗ್ನರಾಗಿದ್ದಾರೆ. ಅವರ ಪಕ್ಕದಲ್ಲೇ ಬ್ರಾಹ್ಮಣ ಬಾಲಕ ಶವವಿದೆ. ಮೃತ್ಯು ದೇವತೆಯು ಅಲ್ಲಿ ಕಾಯುತ್ತಿದೆ. ಶೂದ್ರನಾದ ಶಂಭೂಕನು ತಪಸ್ಸು ಮಾಡುತ್ತಿರುವುದರಿಂದಲೇ ತನ್ನ ಮಗ ಸತ್ತಿದ್ದಾನೆ ಎಂದು ನಂಬಿದ ಬ್ರಾಹ್ಮಣನು ಶ್ರೀರಾಮನನ್ನು ಅಲ್ಲಿಗೆ ಕರೆತರುತ್ತಾನೆ. ಶ್ರೀರಾಮನ ಅಂತರಂಗ ದರ್ಶನ. ಶ್ರೀರಾಮನು ಕಾಡಿನ ಶಾಂತಿಯನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಇದು ಋಷಿಗಳ ತಾಣವೆಂದು ಗೌರವಿಸುತ್ತಾನೆ. ಆದರೆ ಬ್ರಾಹ್ಮಣನು ತನ್ನ ಮಗನ ಶವವನ್ನು ತೋರಿಸಿ ಶೂದ್ರನ ತಪಸ್ಸಿನಿಂದ ಈ ಅಧರ್ಮ ನಡೆದಿದೆ, ಆತನನ್ನು ಕೊಂದು ಮಗನನ್ನು ಬದುಕಿಸಿ ಎಂದು ಒತ್ತಾಯಿಸುತ್ತಾನೆ. ಶ್ರೀರಾಮನನ್ನು ಬ್ರಾಹ್ಮಣ. ರಾಮ ಮತ್ತು ಮೃತ್ಯುವಿನ ಸಂವಾದ. ರಾಮನಿಗೆ ಮೃತ್ಯುದೇವತೆ ದರ್ಶನ ನೀಡುತ್ತದೆ. ರಾಮನು ವ್ಯಂಗ್ಯವಾಗಿ, ನೀನು ಇಲ್ಲಿ ಉಪವಾಸವಿದೆಯೇ ಎಂದು ಕೇಳಿದಾಗ ಮೃತ್ಯುವು ತಾನು ರಾಮನ ಕಾರ್ಯಕ್ಕಾಗಿ ಧರ್ಮ ಸ್ಥಾಪನೆಗೆ ಕಾಯುತ್ತಿರುವುದಾಗಿ ಹೇಳುತ್ತದೆ. ಜಾತಿವಾದಿ ಬ್ರಾಹ್ಮಣವಾದ. ಬ್ರಾಹ್ಮಣನ ತಪಸ್ಸು ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತಲಿ ಎಂದು ವಾದಿಸುತ್ತಾನೆ. ನಾಯಿ ಹಾಲು ಪವಿತ್ರವಾದರೂ ಹೇಗೆ ತ್ಯಾಜ್ಯವೋ ಹಾಗೆಯೇ ಶೂದ್ರನ ತಪಸ್ಸು ತ್ಯಾಜ್ಯ ಎಂದು ಕಠೋರ ಮಾತುಗಳನ್ನು ಆಡುತ್ತಾನೆ ಬ್ರಾಹ್ಮಣ. ಬ್ರಹ್ಮಾಸ್ತ್ರದ ಪವಾಡ. ಬ್ರಾಹ್ಮಣನ ಒತ್ತಾಯಕ್ಕೆ ಮಣಿದಂತೆ ನಟಿಸುವ ಶ್ರೀರಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ಆ ಅಸ್ತ್ರವು ಶಂಭೂಕನನ್ನು ಕೊಲ್ಲುವ ಬದಲು ಆತನಿಗೆ ಪ್ರದಕ್ಷಿಣೆ ಹಾಕಿ ಗೌರವ ಸಲ್ಲಿಸುತ್ತದೆ. ಆದರೆ ಅಸ್ತ್ರಕ್ಕೆ ಶಂಭೂಕನ ತಪಸ್ಸಿನ ಮಹಿಮೆ ತಿಳಿಯದೆ, ಆದರೆ ಮನುಷ್ಯನಿಗೆ ತಿಳಿದಿಲ್ಲ ಎಂಬುದು ಇಲ್ಲಿನ ಸಾರ. ಬ್ರಾಹ್ಮಣ ಅಹಂಕಾರಕ್ಕೆ ಮದ್ದು. ರಾಮನು ಅಸ್ತ್ರವನ್ನು ವಾಪಸ್ ಕರೆಸಿ, ಈ ಅಸ್ತ್ರವು ಈಗ ಅಧರ್ಮಿಯನ್ನು ಕೊಲ್ಲುತ್ತದೆ ಎನ್ನುತ್ತಾನೆ. ಅದು ಬ್ರಾಹ್ಮಣ ಕಡೆಗೆ ತಿರುಗಿ ಬ್ರಾಹ್ಮಣನು ಹೆದರಿ ಶರಣಾಗುತ್ತಾನೆ. ನಿಜವಾದ ಅಧರ್ಮವಿರುವುದು ಶೂದ್ರನ ತಪಸ್ಸಿನಲ್ಲ, ಬದಲಾಗಿ ಬ್ರಾಹ್ಮಣ ಅಹಂಕಾರ ಮತ್ತು ಜಾತಿ ಭೇದದಲ್ಲಿದೆ ಎಂಬುದು ರಾಮನು ಮನವರಿಕೆ ಮಾಡಿಕೊಡುತ್ತಾನೆ ಆ ಬ್ರಾಹ್ಮಣನಿಗೆ. ಪರಿವರ್ತನೆ ಮತ್ತು ಅಂತ್ಯ. ರಾಮನ ಬೋಧನೆಯಿಂದ ಬ್ರಾಹ್ಮಣನ ಕಣ್ಣು ತೆರೆಯುತ್ತದೆ. ಆತನು ಶಂಭೂಕ ಮಹರ್ಷಿಯ ಪಾದಕ್ಕೆ ಬಿದ್ದು ನಮಸ್ಕರಿಸುತ್ತಾನೆ. ಅಹಂಕಾರ ಅಳಿದ ತಕ್ಷಣ ಸತ್ತಿದ್ದ ಬಾಲಕನು ಜೀವಂತವಾಗಿ ಹೇಳುತ್ತಾನೆ. ದೃಶ್ಯದ ಸಂದೇಶವು. ಈ ದೃಶ್ಯವು ತಪಸ್ಸು ಯಾರೇ ಮಾಡಿದರೂ ಪವಿತ್ರವಾದದ್ದು ಮತ್ತು ವ್ಯಕ್ತಿಯನ್ನು ಆತನ ಗುಣ ಮತ್ತು ಸಾಧನೆಯಿಂದ ಅಳಿಬೇಕೇ ಹೊರತು ಜಾತಿಯಿಂದಲ್ಲ ಎಂಬ ಉದಾತ್ತ ಸಂದೇಶವನ್ನು ಸಾರುತ್ತದೆ. ಶ್ರೀರಾಮನು ಇಲ್ಲಿ ಕೇವಲ ಒಬ್ಬ ರಾಜನಾಗಿ ಅಲ್ಲದೆ ಒಬ್ಬ ವಿವೇಕಿ ಗುರುವಿನಂತೆ ಅಂಧಶ್ರದ್ಧೆಯನ್ನು ತೊಡೆದು ಹಾಕಿದ್ದಾನೆ. ಈ ದೃಶ್ಯವು ಕುವೆಂಪು ಅವರ ವಿಶ್ವಮಾನ ಸಂದೇಶವನ್ನು ಸಾರುತ್ತದೆ. ಜ್ಞಾನ ಮತ್ತು ತಪಸ್ಸು ಯಾರೊಬ್ಬರ ಸತ್ತಲ್ಲ. ಮನುಷ್ಯ ತನ್ನ ಅಹಂಕಾರ ಮತ್ತು ಜಾತಿ ದೇಶವನ್ನು ಬಿಟ್ಟಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬುದನ್ನು ಇಲ್ಲಿ ಶ್ರೀರಾಮನ ಪಾತ್ರದ ಮೂಲಕ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಈ ಶೂದ್ರ ತಪಸ್ವಿ ನಾಟಕ ಕುವೆಂಪು.